ಅವ್ರದ್ದೇ ಆಗಿರುವಂಥ ಒಂದು ಜರ್ನಿ ಇದೆ. ಹಾಗಾಗಿ ಒಂಥರ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೇ ಸರ್ ನೀವು. ಈ ಸಿನಿಮಾ ಬಗ್ಗೆ, ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಫಸ್ಟು ರಾಜವರ್ಧನ್ ಸರ್ಗೆ, ಸಚಿನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸು. ಸ್ವಾಮೀಜಿಗಳೇ ನಿಮಗೂ ಥ್ಯಾಂಕ್ ಯು. ಕಮಲ್ ಶ್ರೀದೇವಿ, ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆ ಜರ್ನಿ. ಸಿನಿಮಾ ಮಾಡು ಅಂದರೆ ಮಾಡ್ಬೋದು, ಡೈಲಾಗ್ ಬರಿ ಅಂದರೆ ಬರಿಬೋದು, ಮಾತಾಡೋದು ನಾನು ಸ್ವಲ್ಪ ಭಾಳ ಕಷ್ಟ. ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಮತ್ತು ಇನ್ನು ನನ್ನ ಸಂಗೀತ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ. ಅವರು ತುಂಬ ಲೀಡ್ ರೋಲ್. ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ. ಆ್ಯಂಡ್ ಇನ್ನು ಕಿಶೋರ್ ಸರ್, ರಮೇಶ್ ಇಂದ್ರ ಸರ್, ಆ್ಯಂಡ್ ನಮ್ಮ ಮಿತ್ರ ಸರ್, ಆ್ಯಂಡ್ ಸುಮಾರು ಆರ್ಟಿಸ್ಟು, ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್, ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಾವೇನು ಬರೆದಿದ್ವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚಾಗಿ ಬಂದಿದೆ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಏನು ಕೇಳಿದ್ದೆ ಅದಕ್ಕೆ ಒಂದು ದಿವಸನೂ ಆಗಲ್ಲ ಅಂತ ಹೇಳಲಿಲ್ಲ. ನಾ ಏನು ಕೇಳಿದೆ, ಒಬ್ಬ ಡೈರೆಕ್ಟ್ರಿಗೆ ಏನು ಸಾಧಬೇಕೋ ಅದೆಲ್ಲ ಕೊಟ್ಟಿದ್ರಿಂದನೇ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚಾಗಿ ಬಂದಿದೆ. ಇನ್ನು ಟೆಕ್ನಿಕಲಿ ಹೇಳ್ಬೇಕಂದ್ರೆ, ಇದಕ್ಕೆ ನಮ್ಮ DOP ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನ್ ಆಗಿ, ನಾನು ಏನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಗೇ ತೆರೆ ಮೇಲೆ ತಂದು ಕೊಟ್ಟರು. ಮತ್ತು ಲೈಟಿಂಗ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್. ಥ್ಯಾಂಕ್ ಯು ನಾಗೇಶ್ ಸರ್. ಇನ್ನು ನಮ್ಮ ಕೀರ್ತನ್ ಸರ್, ಮ್ಯೂಸಿಕ್ ಡೈರೆಕ್ಟ್ರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ, ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್. ಬಟ್ ಅವ್ರಿಗೆ ಹೆಲ್ತು ಹುಷಾರಿಲ್ಲದ ಕಾರಣ ಬಂದಿಲ್ಲ. ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು, ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ. ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಕೊಟ್ಟರು. ಆಮೇಲೆ ನಮ್ಮ ಪಾರ್ಥ CG ಅವರು ತುಂಬ CG ವರ್ಕ್ ಇತ್ತು, ಅದನ್ನೆಲ್ಲ ಅವರು ಹ್ಯಾಂಡ್ಲ್ ಮಾಡಿ ನೀಟಾಗಿ ಮಾಡಿಕೊಟ್ರು. ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಮ್ಮ DI ಮುರುಗನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು. ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡಿದು, ಮತ್ತು ಸ್ಕ್ರಿಪ್ಟ್ ವಿಚಾರದಿಂದ ಹಿಡಿದು, ಮತ್ತು ಕೋ ಡೈರೆಕ್ಟ್ರಾಗಿ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟಾಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್. ಇನ್ನು ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು, ಸಂದೀಪ್ ಆಗಿರ್ಬೋದು, ಭಾನು ಪ್ರಕಾಶ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟಿಯಾಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು. ಸೊ ಸಿನಿಮಾ ಇಷ್ಟು ರಿಚಾಗಿ ಬಂದಿದೆ. ಇದೇ ಸೆಪ್ಟೆಂಬರ್ 19th ಸಿನಿಮಾ ಬರ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿರ್ದೇಶಕರೇ. ಮಾತು ಕಮ್ಮಿ ಅಂದ್ರಿ, ನಿಮ್ಮ ಕೆಲಸ ತುಂಬ ಮಾತಾಡ್ತದೆ ಸರ್, ಒಳ್ಳೇದಾಗಲಿ ನಿಮಗೆ. ಈಗ ನಮ್ಮ ನಾಯಕ ಹಾಗೂ ನಾಯಕಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಸಚಿನ್ ಅವರು ಹಾಗೂ ಸಂಗೀತ ಅವರು.